ನಮಸ್ಕಾರ ಎಲ್ರಿಗೂ. ನಮ್ಮ ಸುತ್ತಮುತ್ತ ಪ್ರತಿದಿನ ಅದೆಷ್ಟೋ ಅದ್ಭುತ ಬದಲಾವಣೆಗಳು ಆಗ್ತಾನೇ ಇರುತ್ತೆ ಅಲ್ವಾ? ಈ ಬದಲಾವಣೆಗಳ ಹಿಂದಿರೋ ವಿಜ್ಞಾನ ಅದೇ ರಸಾಯನಶಾಸ್ತ್ರ. ಇವತ್ತು ನಾವು ಕೆಮಿಸ್ಟ್ರಿಯ ಒಂದು ಬಹಳ ಮುಖ್ಯವಾದ ಟಾಪಿಕ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಅಂದರೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಬಗ್ಗೆ ಕಲಿಯೋಣ. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ನೀವು ಎಂದಾದರೂ ಒಂದು ಕಬ್ಬಿಣದ ಮೊಳೆಗೆ ತುಕ್ಕು ಹಿಡಿಯೋದನ್ನು ನೋಡಿದ್ದೀರಾ? ಯೋಚನೆ ಮಾಡಿ. ಒಂದು ಹೊಸ ಶೈನಿಂಗ್ ಇರೋ ಮೊಳೆ, ಅದನ್ನು ಕೆಲವು ದಿನ ಹೊರಗಡೆ ಇಟ್ಟರೆ ಅದರ ಮೇಲೆ ಒಂದು ಕೆಂಪು ಕಂದು ಬಣ್ಣದ ಲೇಯರ್ ಬರುತ್ತೆ. ಅದು ಹೇಗಾಗುತ್ತೆ, ಯಾಕಾಗುತ್ತೆ ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಆ ಬದಲಾವಣೆ ಇದೆಯಲ್ಲ, ಅದು ಒಂದು ಸೀಕ್ರೆಟ್ ಮೆಸೇಜ್ ಇದ್ದಾಗೆ. ಅದು ಕೆಮಿಸ್ಟ್ರಿಯ ಭಾಷೆ. ಅದನ್ನೇ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರೆಯೋದು. ಬನ್ನಿ, ಇವತ್ತು ನಾವು ಆ ರಹಸ್ಯ ಭಾಷೆಯನ್ನ ಒಟ್ಟಿಗೆ ಓದೋದು ಹೇಗೆ ಅಂತ ಕಲಿಯೋಣ. ಶುರು ಮಾಡೋಣ ಅಲ್ವಾ? ಓಕೆ, ಹಾಗಾದ್ರೆ ಒಂದು ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ? ಅದನ್ನು ಗುರುತಿಸೋದು ಹೇಗೆ? ಅದಕ್ಕೆ ಕೆಲವು ಕ್ಲೂಸ್ ಅಂದರೆ ಕೆಲವು ಸೈನ್ಸ್ ಇವೆ. ಅವು ಯಾವುವು ಅಂತ ನೋಡೋಣ. ಓಕೆ, ಒಂದು ಕೆಮಿಕಲ್ ರಿಯಾಕ್ಷನ್ ನಡೆದಾಗ ಸಾಮಾನ್ಯವಾಗಿ ಈ 5 ಸೈನ್ಸ್ಗಳಲ್ಲಿ ಒಂದಾದರೂ ನಮಗೆ ಕಾಣಿಸುತ್ತೆ. ಒಂದೊಂದಾಗಿ ನೋಡೋಣ. ನಂಬರ್ 1, ಎವಲ್ಯೂಷನ್ ಆಫ್ ಅ ಗ್ಯಾಸ್, ಅಂದರೆ ಅನಿಲ ಬಿಡುಗಡೆ ಆಗೋದು. ನಿಮಗೆ ಬಬಲ್ಸ್ ಬರೋದು ಕಾಣ್ಬೋದು. ನಂಬರ್ 2, ಚೇಂಜ್ ಇನ್ ಟೆಂಪರೇಚರ್, ಆ ವಸ್ತು ಬಿಸಿ ಆಗ್ಬೋದು ಇಲ್ಲ ತಣ್ಣಗಾಗ್ಬೋದು. ನಂಬರ್ 3, ಚೇಂಜ್ ಇನ್ ಸ್ಟೇಟ್, ಅಂದ್ರೆ ಒಂದು ಸಾಲಿಡ್ ವಸ್ತು ಲಿಕ್ವಿಡ್ ಆಗೋದು ಅಥವಾ ಲಿಕ್ವಿಡ್ ಗ್ಯಾಸ್ ಆಗೋದು. ನಂಬರ್ 4, ಚೇಂಜ್ ಇನ್ ಕಲರ್, ಬಣ್ಣದಲ್ಲಿ ಬದಲಾವಣೆ. ನಾವು ಆ ತುಕ್ಕು ಹಿಡಿದ ಮೊಳೆ ಬಗ್ಗೆ ಮಾತಾಡಿದ್ವಲ್ಲ, ಹಾಗೆ. ಮತ್ತು ಕೊನೆಯದಾಗಿ ನಂಬರ್ 5, ಫಾರ್ಮೇಷನ್ ಆಫ್ ಅ ಪ್ರೆಸಿಪಿಟೇಟ್, ಇದರಲ್ಲಿ ಒಂದು ದ್ರಾವಣದಲ್ಲಿ ಇದ್ದಕ್ಕಿದ್ದಂತೆ ಒಂದು ಘನ ವಸ್ತು ಉಂಟಾಗತ್ತೆ. ಇವೇ ಆ ಸೀಕ್ರೆಟ್ ಲ್ಯಾಂಗ್ವೇಜ್ನ ಕ್ಲೂಸ್. ಈಗ ಈ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಬರ್ದಿಡ್ಬೇಕಲ್ವಾ? ಅದನ್ನ ಪೇಪರ್ ಮೇಲೆ ತೋರ್ಸೋಕೆ ಒಂದು ದಾರಿ ಬೇಕು. ಅದಕ್ಕೆ ನಾವು ಕೆಮಿಕಲ್ ಈಕ್ವೇಷನ್ಸ್ ಅಥವಾ ರಾಸಾಯನಿಕ ಸಮೀಕರಣಗಳನ್ನು ಬಳಸ್ತೀವಿ. ಆದರೆ ಈ ಈಕ್ವೇಷನ್ಸ್ ಬರೆಯೋದಕ್ಕೆ ಒಂದು ಬಹಳ ಮುಖ್ಯವಾದ ರೂಲ್ ಇದೆ. ಅದನ್ನು ನಾವು ಫಾಲೋ ಮಾಡಲೇಬೇಕು. ಆ ಮುಖ್ಯವಾದ ನಿಯಮವೇ ಲಾ ಆಫ್ ಕನ್ಸರ್ವೇಷನ್ ಆಫ್ ಮ್ಯಾಸ್, ಅಂದ್ರೆ ದ್ರವ್ಯರಾಶಿ ಸಂರಕ್ಷಣಾ ನಿಯಮ. ಇದು ಕೇಳಕ್ಕೆ ಕಷ್ಟ ಅನಿಸಿದ್ರೂ ಇದರ ಅರ್ಥ ತುಂಬಾ ಸಿಂಪಲ್. ಒಂದು ಕೆಮಿಕಲ್ ರಿಯಾಕ್ಷನ್ನಲ್ಲಿ ನಾವು ಹೊಸದಾಗಿ ವಸ್ತುವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಅಥವಾ ಇರೋ ವಸ್ತುವನ್ನ ನಾಶ ಮಾಡೋಕ್ಕೂ ಆಗಲ್ಲ. ಅಂದ್ರೆ ರಿಯಾಕ್ಷನ್ ಶುರುವಾದಾಗ ಏನಿತ್ತೋ ರಿಯಾಕ್ಷನ್ ಮುಗಿದ ಮೇಲೂ ಅಷ್ಟೇ ಇರಬೇಕು. ನಮ್ಮ ಸಮೀಕರಣದಲ್ಲಿ ಆರೋದ ಎರಡೂ ಕಡೆ ಪ್ರತಿಯೊಂದು ಎಲಿಮೆಂಟ್ನ ಆಟಮ್ಸ್ಗಳ ಸಂಖ್ಯೆ ಸೇಮ್ ಇರಬೇಕು. ಇದನ್ನೇ ನಾವು ಬ್ಯಾಲೆನ್ಸಿಂಗ್ ದಿ ಇಕ್ವೇಷನ್ ಅಂತ ಕರೆಯೋದು. ಇದು ಕೆಮಿಸ್ಟ್ರಿಯ ಗ್ರಾಮರ್ ಇದ್ದ ಹಾಗೆ. ಸರಿ, ಈಗ ನಮಗೆ ಬೇಸಿಕ್ ರೂಲ್ಸ್ ಗೊತ್ತಾಯಿತು. ಇವಾಗ ನಾವು ಈ ಕೆಮಿಕಲ್ ರಿಯಾಕ್ಷನ್ಸ್ಗಳಲ್ಲಿರೋ ಕೆಲವು ಪ್ರಮುಖ ವಿಧಗಳು ಅಂದ್ರೆ ಮೇಜರ್ ಟೈಪ್ಸ್ ಬಗ್ಗೆ ಕಲಿಯೋಣ. ಪ್ರತಿಯೊಂದು ಟೈಪ್ಗೂ ಅದರದ್ದೇ ಆದ ಒಂದು ಸ್ಪೆಷಲ್ ಪ್ಯಾಟರ್ನ್ ಇದೆ. ಮೊದಲನೇದು ನಂಬರ್ 1, ಕಾಂಬಿನೇಷನ್ ರಿಯಾಕ್ಷನ್, ಅಂದ್ರೆ ಸಂಯೋಗ ಕ್ರಿಯೆ. ಹೆಸರಲ್ಲೇ ಇದೆ ಅಲ್ವಾ, ಕಂಬೈನ್ ಆಗೋದು. ಇದರಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚು ರಿಯಾಕ್ಟೆಂಟ್ಸ್ ಅಂದ್ರೆ ಪ್ರತಿವರ್ತಕಗಳು ಒಟ್ಟಿಗೆ ಸೇರಿ ಒಂದೇ ಒಂದು ಸಿಂಗಲ್ ಪ್ರಾಡಕ್ಟ್ ಅಂದ್ರೆ ಉತ್ಪನ್ನ ಉಂಟಾಗುತ್ತೆ. ಇಲ್ಲಿ ನೋಡಿ, ಎ ಮತ್ತೆ ಬಿ ಸೇರಿ AB ಆಗ್ತಾ ಇದೆ. ತುಂಬಾ ಸಿಂಪಲ್. ಇದಕ್ಕೆ ಒಂದು ರಿಯಲ್ ಎಕ್ಸಾಂಪಲ್ ನೋಡೋಣ. ನಾವು ಮ್ಯಾಗ್ನೀಷಿಯಂ ಅನ್ನು ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಜೊತೆ ಸೇರಿಸಿದಾಗ ಅವೆರಡೂ ಕಂಬೈನ್ ಆಗಿ ಮ್ಯಾಗ್ನೀಷಿಯಂ ಆಕ್ಸೈಡ್ ಅನ್ನೋ ಒಂದೇ ಒಂದು ಹೊಸ ವಸ್ತು ಉಂಟಾಗುತ್ತೆ. 2 ವಸ್ತುಗಳು ಸೇರಿ ಒಂದಾಗೋದು. ಇದೇ ಕಾಂಬಿನೇಷನ್ ರಿಯಾಕ್ಷನ್. ಸರಿ, ಈಗ ನಂಬರ್ 2, ಡಿಕಾಂಪೋಸಿಷನ್ ರಿಯಾಕ್ಷನ್ ಅಂದ್ರೆ ವಿಭಜನೆ ಕ್ರಿಯೆ. ಇದು ನಾವು ಈಗ ತಾನೇ ನೋಡಿದ ಕಾಂಬಿನೇಷನ್ ರಿಯಾಕ್ಷನ್ನ ಸಂಪೂರ್ಣ ಉಲ್ಟಾ. ಇಲ್ಲಿ ಒಂದೇ ಒಂದು ದೊಡ್ಡ ಕಾಂಪೌಂಡ್ ಅಂದ್ರೆ AB ಬ್ರೇಕ್ ಡೌನ್ ಆಗಿ 2 ಅಥವಾ ಅದಕ್ಕಿಂತ ಹೆಚ್ಚು ಸಿಂಪಲ್ ವಸ್ತುಗಳಾಗುತ್ತೆ. ಅಂದ್ರೆ A ಮತ್ತು B ಆಗಿ ವಿಭಜನೆ ಆಗುತ್ತೆ. ಆದರೆ ಈ ಕ್ರಿಯೆ ನಡೆಯೋಕೆ ಸಾಮಾನ್ಯವಾಗಿ ಒಂದಷ್ಟು ಎನರ್ಜಿ ಅಂದ್ರೆ ಶಕ್ತಿ ಬೇಕಾಗುತ್ತೆ. ಹಾಗಾದ್ರೆ ಯಾವ ಥರದ ಎನರ್ಜಿ ಬೇಕು? ಈ ಡಿಕಾಂಪೋಸಿಷನ್ ಆಗೋಕೆ 3 ಮುಖ್ಯ ದಾರಿಗಳಿವೆ. ಸ್ಟೆಪ್ 1, ಥರ್ಮಲ್ ಡಿಕಾಂಪೋಸಿಷನ್ ಅಂದ್ರೆ ಹೀಟ್, ಉಷ್ಣ ಶಕ್ತಿಯನ್ನ ಬಳಸಿ ವಿಭಜಿಸೋದು. ಸ್ಟೆಪ್ 2, ಎಲೆಕ್ಟ್ರೋಲೈಟಿಕ್ ಡಿಕಾಂಪೋಸಿಷನ್, ಇಲ್ಲಿ ಎಲೆಕ್ಟ್ರಿಸಿಟಿ ಅಂದ್ರೆ ವಿದ್ಯುತ್ ಶಕ್ತಿಯನ್ನ ಬಳಸ್ತೀವಿ. ಮತ್ತು ಸ್ಟೆಪ್ 3, ಫೋಟೋಕೆಮಿಕಲ್ ಡಿಕಾಂಪೋಸಿಷನ್, ಇದು ಲೈಟ್ ಅಂದ್ರೆ ಬೆಳಕಿನ ಶಕ್ತಿಯಿಂದ ಆಗುತ್ತೆ. ಹೀಟ್, ಎಲೆಕ್ಟ್ರಿಸಿಟಿ ಅಥವಾ ಲೈಟ್ ಬಳಸಿ ನಾವು ವಸ್ತುಗಳನ್ನ ವಿಭಜಿಸಬಹುದು. ಮುಂದಿಂದು ನಂಬರ್ 3, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ. ಇದನ್ನೊಂದು ಕಾಂಪಿಟಿಷನ್ ಥರ ಯೋಚನೆ ಮಾಡಿ. ಇಲ್ಲಿ ಒಂದು ಹೆಚ್ಚು ರಿಯಾಕ್ಟಿವ್ ಆಗಿರೋ ಅಂದರೆ ಸ್ಟ್ರಾಂಗ್ ಎಲಿಮೆಂಟ್ ಇನ್ನೊಂದು ಕಡಿಮೆ ರಿಯಾಕ್ಟಿವ್ ಆಗಿರೋ ವೀಕ್ ಎಲಿಮೆಂಟನ್ನು ಅದರ ಜಾಗದಿಂದ ಹೊರಗೆ ಹಾಕುತ್ತೆ. ಅದರ ಜಾಗವನ್ನು ತಾನು ತಗೊಳ್ಳುತ್ತೆ. ಎ ಅನ್ನೋದು BCಯಲ್ಲಿರೋ Bಯನ್ನು ಹೊರಹಾಕಿ AC ಆಗಿ ಬದಲಾಗುತ್ತೆ. ಇದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂದರೆ ಜಿಂಕ್ ಮತ್ತು ಕಾಪರ್ ಸಲ್ಫೇಟ್ ದ್ರಾವಣದ ರಿಯಾಕ್ಷನ್.
ಇಲ್ಲಿ ಜಿಂಕ್ ಕಾಪರ್ಗಿಂತ ಹೆಚ್ಚು ರಿಯಾಕ್ಟಿವ್. ಹಾಗಾಗಿ ಜಿಂಕ್ ಬಂದು ಕಾಪರನ್ನ ಅದ್ರ ಜಾಗದಿಂದ ಹೊರಗೆ ತಳ್ಳಿ ತಾನು ಜಿಂಕ್ ಸಲ್ಫೇಟ್ ಆಗಿ ಬದಲಾಗುತ್ತೆ. ಪಾಪ ಕಾಪರ್ ಮಾತ್ರ ಒಂದೇ ಉಳಿಯುತ್ತೆ. ಸರಿ, ಈಗ ನಂಬರ್ 4 ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದನ್ನ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಇದನ್ನ ಒಂದು ಪಾರ್ಟ್ನರ್ ಸ್ವಾಪ್ ಅಂತಾನೂ ಹೇಳ್ಬೋದು. ಇಲ್ಲಿ ಎರಡು ಬೇರೆ ಬೇರೆ ಕಾಂಪೌಂಡ್ಸ್ ತಮ್ಮ ಅಯಾನ್ಸ್ಗಳ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳುತ್ತೆ. ನೋಡಿ, AB ಮತ್ತೆ CD ರಿಯಾಕ್ಟ್ ಆದಾಗ ಅವು ಪಾರ್ಟ್ನರ್ಸ್ ಬದಲಾಯಿಸ್ಕೊಂಡು AD ಮತ್ತೆ CB ಆಗಿ ಬದಲಾಗುತ್ತೆ. ಕೆಲವೊಮ್ಮೆ ಈ ಪಾರ್ಟ್ನರ್ ಸ್ವಾಪ್ ಆದಾಗ ಒಂದು ಸ್ಪೆಷಲ್ ವಿಷಯ ಆಗತ್ತೆ. ಹೊಸದಾಗಿ ಉಂಟಾದ ವಸ್ತುಗಳಲ್ಲಿ ಒಂದು ನೀರಿನಲ್ಲಿ ಕರಗೋದಿಲ್ಲ, ಒಂದು ಇನ್ಸಾಲ್ಯುಬಲ್ ಸಾಲಿಡ್ ಆಗಿರುತ್ತೆ. ಅದನ್ನೇ ನಾವು ಪ್ರೆಸಿಪಿಟೇಟ್ ಅಂತ ಕರೆಯೋದು. ನಿಮಗೆ ನೆನಪಿದೆಯಾ, ನಾವು ಪಾಠದ ಶುರುವಿನಲ್ಲಿ ನೋಡಿದ 5 ಸೈನ್ಸ್ಗಳಲ್ಲಿ ಇದು ಒಂದಿತ್ತು. ಈ ಎಕ್ಸಾಂಪಲ್ನಲ್ಲಿ ಆ ಬಿಳಿ ಬಣ್ಣದ ಬೇರಿಯಂ ಸಲ್ಫೇಟ್ ಇದೆಯಲ್ಲ, ಅದೇ ನಮ್ಮ ಪ್ರೆಸಿಪಿಟೇಟ್. ಮತ್ತು ಕೊನೆಯದಾಗಿ ನಂಬರ್ 5 ರೀಡಾಕ್ಸ್ ರಿಯಾಕ್ಷನ್. ಇದೊಂದು 2 in 1 ರಿಯಾಕ್ಷನ್ ಇದ್ದ ಹಾಗೆ. ಇಲ್ಲಿ ಎರಡೂ ಪ್ರಾಸೆಸ್ಗಳು ಒಂದೇ ಸಮಯದಲ್ಲಿ ನಡೆಯುತ್ತೆ. ಮೊದಲನೇದು ಆಕ್ಸಿಡೇಷನ್, ಅಂದ್ರೆ ಆಕ್ಸಿಜನ್ ಸೇರ್ಕೊಳ್ಳೋದು ಅಥವಾ ಹೈಡ್ರೋಜನ್ ಕಳ್ಕೊಳ್ಳೋದು. ಎರಡನೆಯದು ರಿಡಕ್ಷನ್, ಅಂದ್ರೆ ಹೈಡ್ರೋಜನ್ ಸೇರ್ಕೊಳ್ಳೋದು ಅಥವಾ ಆಕ್ಸಿಜನ್ ಕಳ್ಕೊಳ್ಳೋದು. ಈ ಎರಡೂ ಕ್ರಿಯೆಗಳು ಯಾವಾಗಲೂ ಒಟ್ಟಿಗೆ ನಡೆಯುತ್ತೆ, ಒಂದಿಲ್ಲದೆ ಇನ್ನೊಂದಿಲ್ಲ. ಅದಕ್ಕಾಗಿಯೇ ಇದರ ಹೆಸರು ರೀಡಾಕ್ಸ್. ರೆಡ್ ಅಂದ್ರೆ ರಿಡಕ್ಷನ್, ಆಕ್ಸ್ ಅಂದ್ರೆ ಆಕ್ಸಿಡೇಷನ್. ಸರಿ, ನಾವಿಲ್ಲಿವರೆಗೂ ಬೇರೆ ಬೇರೆ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ನೋಡಿದ್ವಿ. ಈಗ ನಾವು ಸ್ವಲ್ಪ ಟಾಪಿಕ್ ಬದಲಾಯಿಸಿ ಎನರ್ಜಿ ಬಗ್ಗೆ ಮಾತಾಡೋಣ. ಅಂದ್ರೆ ರಿಯಾಕ್ಷನ್ಸ್ಗಳಲ್ಲಿ ಹೀಟ್ ಅಂದ್ರೆ ಉಷ್ಣ ಶಕ್ತಿಯ ಪಾತ್ರವೇನು? ಹೀಟ್ ಹೊರಗೆ ಬರುತ್ತಾ ಅಥವಾ ಒಳಗೆ ಹೋಗುತ್ತಾ? ಇಲ್ಲಿ 2 ಮುಖ್ಯ ವಿಧಗಳಿವೆ. ಮೊದಲನೆಯದು ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ನೆನಪಿಟ್ಕೊಳ್ಳೋಕೆ ಒಂದು ಸುಲಭ ದಾರಿ, ಎಕ್ಸೋ ಅಂದರೆ ಎಕ್ಸಿಟ್ ಅಂತ. ಅಂದ್ರೆ ಇಲ್ಲಿ ಹೀಟ್ ಎಕ್ಸಿಟ್ ಆಗುತ್ತೆ ಅಥವಾ ಹೊರಗೆ ಬರುತ್ತೆ. ಇದರಿಂದ ನಮ್ಮ ಸುತ್ತಮುತ್ತಲಿನ ವಾತಾವರಣ ಬಿಸಿಯಾಗುತ್ತೆ. ನಮ್ಮ ಉಸಿರಾಟ ಅಂದರೆ ರೆಸ್ಪಿರೇಷನ್ ಇದಕ್ಕೊಂದು ಒಳ್ಳೆ ಉದಾಹರಣೆ. ಇದರ ಉಲ್ಟಾ ಎಂಡೋಥರ್ಮಿಕ್ ರಿಯಾಕ್ಷನ್ಸ್. ಎಂಡೋ ಅಂದರೆ ಎಂಟರ್ ಅಂತ. ಈ ರಿಯಾಕ್ಷನ್ ಆಗೋಕೆ ಹೀಟ್ ಎಂಟರ್ ಆಗಬೇಕು, ಅಂದರೆ ಹೀರಿಕೊಳ್ಳಲ್ಪಡಬೇಕು. ಇದರಿಂದ ಸುತ್ತಮುತ್ತ ತಣ್ಣಗಾಗುತ್ತೆ. ನಾವಾಗ ನೋಡಿದ ಹೆಚ್ಚಿನ ಡಿಕಂಪೋಸಿಷನ್ ರಿಯಾಕ್ಷನ್ಸ್ಗಳು ಇದಕ್ಕೆ ಉದಾಹರಣೆ. ಸರಿ, ನಾವು ಇಷ್ಟೆಲ್ಲ ಕಾನ್ಸೆಪ್ಟ್ಸ್ ಕಲಿತ್ವಿ. ಆದ್ರೆ ಇದೆಲ್ಲ ನಮ್ಮ ರಿಯಲ್ ಲೈಫ್ಗೆ ಹೇಗೆ ಸಂಬಂಧಪಟ್ಟಿದ್ದು? ವೈ ಡಸ್ ದಿಸ್ ಮ್ಯಾಟರ್? ಯಾಕಂದ್ರೆ ಕೆಮಿಸ್ಟ್ರಿ ಅನ್ನೋದು ನಮ್ಮ ಸುತ್ತ ಪ್ರತಿದಿನ ಪ್ರತಿಕ್ಷಣ ನಡೀತಾನೇ ಇರುತ್ತೆ. ಹೇಗೆ ಅಂತ ನೋಡೋಣ. ನಾವು ಶುರು ಮಾಡಿದ ನಮ್ಮ ಮೊದಲನೇ ಪ್ರಶ್ನೆಗೆ ವಾಪಸ್ಸೋಗೋಣ. ಆ ಕಬ್ಬಿಣದ ಮೊಳೆಗೆ ತುಕ್ಕು ಹಿಡಿಯೋದು ನೆನಪಿದೆಯಾ? ವೆಲ್, ಈಗ ನಮಗೆ ಗೊತ್ತು ಅಲ್ಲಿ ನಿಜವಾಗಿ ಏನಾಗ್ತಿದೆ ಅಂತ. ತುಕ್ಕು ಹಿಡಿಯೋದು ಒಂದು ಕೆಮಿಕಲ್ ರಿಯಾಕ್ಷನ್. ಇನ್ನು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಅದೊಂದು ನಿಧಾನವಾದ ಆಕ್ಸಿಡೇಷನ್ ರಿಯಾಕ್ಷನ್. ಕಬ್ಬಿಣದಂತಹ ಲೋಹಗಳು ಗಾಳಿ ಮತ್ತೆ ತೇವಾಂಶಕ್ಕೆ ಎಕ್ಸ್ಪೋಸ್ ಆದಾಗ ಅವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಈ ಪ್ರಾಸೆಸ್ಗೆ ನಾವು ಕೊರೋಷನ್ ಅಂತ ಕರಿತೀವಿ. ಇದೇ ಆಕ್ಸಿಡೇಷನ್ ಪ್ರೋಸೆಸ್ ನಮ್ಮ ಆಹಾರ ಪದಾರ್ಥಗಳನ್ನು ಹಾಳು ಮಾಡುತ್ತೆ. ಎಣ್ಣೆಯಲ್ಲಿ ಕರಿದ ತಿಂಡಿಗಳು ಅಂದ್ರೆ ಚಿಪ್ಸ್ ಪ್ಯಾಕೆಟ್ ಓಪನ್ ಮಾಡಿ ತುಂಬಾ ಹೊತ್ತಿಟ್ರೆ ಒಂದು ಕೆಟ್ಟ ವಾಸನೆ, ಕೆಟ್ಟ ರುಚಿ ಬರುತ್ತಲ್ಲ, ಅದು ಕೂಡ ಆಕ್ಸಿಡೇಷನ್ನಿಂದಲೇ. ಅದರಲ್ಲಿರೋ ಎಣ್ಣೆ ಆಮ್ಲಜನಕದ ಜೊತೆ ರಿಯಾಕ್ಟ್ ಆಗಿರುತ್ತೆ. ಇದನ್ನೇ ನಾವು ರ್ಯಾನ್ಸಿಡಿಟಿ ಅಂತ ಕರೆಯೋದು. ಇದನ್ನ ತಡೆಯೋಕೆ ಅಂತಾನೆ ಚಿಪ್ಸ್ ಪ್ಯಾಕೆಟ್ಗಳಲ್ಲಿ ಆಕ್ಸಿಜನ್ ಬದಲು ನೈಟ್ರೋಜನ್ ಗ್ಯಾಸನ್ನ ತುಂಬಿರ್ತಾರೆ. ಸೊ ಈಗ ನಿಮಗೆ ಕೆಮಿಸ್ಟ್ರಿಯ ಸೀಕ್ರೆಟ್ ಕೋಡ್ ಗೊತ್ತಾಗಿದೆ. ಅಡಿಗೆ ಮಾಡೋದ್ರಿಂದ ಹಿಡಿದು ಅದು ಜೀರ್ಣ ಆಗುವವರೆಗೂ ನಮ್ಮ ಸುತ್ತಲೂ ರಾಸಾಯನಿಕ ಕ್ರಿಯೆಗಳು ನಡೀತಾನೆ ಇರುತ್ತೆ. ಹಾಗಾದ್ರೆ ನನ್ನ ಪ್ರಶ್ನೆ ಇಷ್ಟೇ, ಈಗ ನಿಮಗೆ ಈ ಕೋಡ್ ಗೊತ್ತಾಗಿದೆ. ಇವತ್ತು ನಿಮ್ಮ ಸುತ್ತಮುತ್ತ ನೀವು ಯಾವ ಕೆಮಿಕಲ್ ರಿಯಾಕ್ಷನ್ಗಳನ್ನು ಗುರುತಿಸ್ತೀರಾ? ಯೋಚನೆ ಮಾಡ್ನೋಡಿ.